ಅಂದ್ರೆ ಇಲ್ಲಿ ತಾಯಿಯೊಬ್ಬರು ಮಗುವಿನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬುದು ಒಂದು ಆರೋಪ ಕೇಳಬೇಕಿತ್ತು. ಅದರ ಸುತ್ತಮುತ್ತ ಮನೆಯವರು ಮತ್ತು ಆ ಬೇರೆ ಬೇರೆ ಸಂಘಟನೆದವರು ಆ ಒಂದು ವಿಷಯ ತಿಳಿದಂತೆ ಆ ಮಗುವನ್ನ ರೆಸ್ಕ್ಯೂ ಮಾಡಿದ್ದಾರೆ. ಈಗ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಿದ್ದಾರೆ. ಅಂದ್ರೆ ಹಲ್ಲೆ ಮಾಡಿದ್ದಾರೆ, ಕಚ್ಚಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಅದಲ್ಲದೆ ಮಗು ಸಹ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಈ ತರ ಅಮ್ಮ ಮತ್ತು ಅಂಕಲ್ ಮಾಡಿದ್ದಾರೆ ಎಂದು. ಹೀಗಾಗಿ ಸುತ್ತಮುತ್ತ ಜನರು ಮತ್ತು ವಿವಿಧ ಪರ ಸಂಘಟನೆಗಳು ಸಹ ಬಂದು ಈಗ ಮಗುನ ರೆಸ್ಕ್ಯೂ ಮಾಡಿದ್ದಾರೆ. ನೋಡ್ತಿರ್ಬೋದು, ತಾಯಿ ಸಹ ಹೇಳುವ ಪ್ರಕಾರ ನಾವು ಹಲ್ಲೆ ಮಾಡಿಲ್ಲ, ಇಲ್ಲಿ ಹೇಳುವ ಪ್ರಕಾರ ನಾವು ಕುಕ್ಕರಿಂದ ಹಲ್ಲೆ ಮಾಡಿಲ್ಲ, ನಾನು ಕೈಲೆಯಿಂದ ಹಲ್ಲೆ ಮಾಡಿದ್ದೆ ಮತ್ತು ಪೊರಕೆಯಿಂದ ಹಲ್ಲೆ ಹೊಡೆದಿದ್ದೇನಂತೇನೋ ತಾಯಿ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಅದಲ್ಲದೆ ಇಲ್ಲಿ ಸುತ್ತಮುತ್ತ ಜನ ಇದ್ರೆ ಅವ್ರ ಮಾತಾಡಿಸಿ ಕೆಲಸ ಮಾಡ್ತೀನಿ. ಮೇಡಮ್, ಏನಾಯ್ತು ಎಕ್ಸಾಕ್ಟ್ ಆಗಿ ಅಂತ? ಸರ್, ಅವಳು ಮಗುನ ಡೈಲಿ ರೆಗ್ಯುಲರಾಗಿ ಕೂಡಾಕ್ಬಿಟ್ಟು ಹೋಗ್ತಾಳೆ ಸರ್. ಬೆಳಿಗ್ಗೆ 8 ಗಂಟೆಗೆ ಕೂಡಾಕ್ರೆ ನೈಟ್ 8 ಗಂಟೆ ಗಂಟನೂ ಮನೆಗೆ ಬರಲ್ಲ. ಮಗು ಊಟ ತಿಂಡಿ ಏನೂ ಕೊಡಲ್ಲ. ಡೈಲಿ ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗ್ತಿದ್ಲು. ಅವಳು ಬಂದು ಈ ಏರಿಯಾಗೆ ಬಂದು ಬರೀ 15 ಡೇಸ್ ಆಗಿದೆ ಅಷ್ಟೇನೇನೆ. ಈಗ ಓನರ್ ಏನು ಮಾಡಿದರೆ, ಡೋರ್ ತೆಗೀರಿ ಅಂದ್ಬಿಟ್ಟು ಕಿಟಕಿ ಡೋರ್ ತೆಗ್ಸಿ ನೋಡಿದಾಗ ಮಗುನ ಕೂಡಾಕ್ಬಿಟ್ಟು ಚೆನ್ನಾಗಿ ಹೊಡೆದು, ಕುಕ್ಕರಲ್ಲೆಲ್ಲ ಹೊಡೆದು, ಕೈಯಲ್ಲೆಲ್ಲ ಗಿಂಟಿ ಕಚ್ಚಿ ಆ ಮಗು ಯೂರಿನ್ ಪಾಸ್ ಮಾಡೋ ಜಾಗದಲ್ಲೆಲ್ಲ ಕಚ್ಚಿದ್ದಾರೆ ಸರ್. ಅವಳು ಮನೇಲಿ ಯಾರೂ ಇಲ್ಲ, ಅವಳು ಮತ್ತೆ ಮಗು ಮತ್ತೆ ಯಾರೋ ಅಣ್ಣ ಅಂತ ಇಟ್ಕೊಂಡಿದ್ದಾರೆ. ಅಲ್ಲಿ ಬಂದು ಪೊಲೀಸ್ ಸ್ಟೇಷನಲ್ಲಿ ನಾವು ಹೋದಾಗ ಅವಳು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಆ ಹುಡುಗನೇ ಹೇಳ್ದ, ಇವಳು ನಮ್ಗೆ ಅಣ್ಣ ಅಲ್ಲ, ಅವ್ರು ನಮ್ಮ ಬಾಯ್ ಫ್ರೆಂಡ್ ಅಂತ ಅಂದ್ಬಿಟ್ಟು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವಳು ನೋಡ್ರೆ ಅಣ್ಣ ಅಂತ ಅಂದ್ಕೊಂಡು ಈ ಥರ ಎಲ್ಲ ಮಾಡಿ ಮಗುಗೆಲ್ಲ ಚೆನ್ನಾಗಿ ಕಚ್ಚಿ ಹೊಡೆದು, ಆ ಮಗುಗಂತೂ ಊಟನೂ ಕೊಟ್ಟೆ. ಮಗು ಹೇಳೋದು ಅನ್ನ ಬೇಕು ಅಂತ ಅನ್ನುತ್ತೆ. ಆ ಮಗು ಊಟ ಮಾಡಿದ್ಮೇಲೆ ಎಲ್ಲ ಬಂದು ಅಕ್ಕಪಕ್ಕದವರೆಲ್ಲ ಕರೆಸಿ ಕೇಳಿದ್ಮೇಲೆ, ನಂಗೆ ಬೇಡ ನೀನು ಹೋಗು ಅಂತ ಮಗುಗೆ ಚೆನ್ನಾಗಿ ಆಂಕಲ್ಲು ಹೊಡಿತಾರೆ, ಮಮ್ಮಿನೂ ಹೊಡಿಯುತ್ತೆ ಅಂತೆಲ್ಲ ಹೇಳುತ್ತೆ ಸರ್. ಆ ಮಗು ಎಷ್ಟು ಚೆನ್ನಾಗೆ ಕಚ್ಚಿದ್ದಾರೆ ಅಂದ್ರೆ ಆ ಮಗುಗೆ ಪ್ರಕಾರ ಯಾವುದು ಹೊಡೆದಿಲ್ಲ, ಅವ್ರು ಹೇಳೋ ಪ್ರಕಾರ ನಾವು ಹೊಡೆದಿಲ್ಲ, ಕುಕ್ಕರಿಂದ ಹೊಡೆದಿಲ್ಲ ಅಂತ ಹೇಳ್ತಿದ್ದಾರೆ. ಮಗುನೇ ಹೇಳ್ತಿದ್ಯಲ್ಲ ಸರ್, ಮಗುನೇ ಸಾಕಲ್ವಾ? ಅವಳು ಹೇಳ್ತಾಳೆ ಬುದ್ಧಿ ಕಲ್ಸಕ್ ಹೊಡ್ದೆ ಅಂತ ಅವಳೇ ಹೇಳ್ತಾಳೆ. ತಿರ್ಗಂತಾಳೆ ನಾನು ಹೊಡೆದಿಲ್ಲ ಅಂತ ಅಂತಾಳೆ. ಬುದ್ಧಿ 3 ವರ್ಷ ಮಗುಗೆ ಬುದ್ಧಿ ಕಲ್ಸೋ ಅಷ್ಟು ಅವಳು ಮಟ್ಟವಾಗಿ ಬುದ್ಧಿಗೆ ಅಷ್ಟು ಎಜುಕೇಟೆಡ್ ಆಗಿರೋಳು. ಆ ಥರ ಮಗು ಮೇಲೆ ಅಲ್ಲೇ ಮಾಡಕ್ಕೆ ಅವಳಿಗೆ ಮನ್ಸು ಹೆಂಗೆ ಬರುತ್ತೆ ಸರ್? ಆ ಥರ ಎಲ್ಲ ಹೊಡೆದು ಮಗುಗೆ ಬುದ್ಧಿ ಕಲಿಸ್ತಾ ಇದ್ದೀನಿ ಅಂತ ಆ ಥರ ಎಲ್ಲ ಹೊಡೆದು ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ ಸರ್. ಅವಳ ಮನಸ್ಸಲ್ಲಿ ಒಂಚೂರು ಗಿಲ್ಟೇ ಇಲ್ಲ, ನಾನು ಈ ಥರ ಮಾಡಿದ್ದೀನಿ, ನನ್ನ ಮಗುಗೆ ಹೆಂಗಾಗಿದೆ ಅಂತ. ಅಕ್ಕಪಕ್ಕದವರೆಲ್ಲ ಕಣ್ಣೀರು ಹಾಕೊಂಡು ಹೋಗ್ತಿದ್ದಾರೆ ಹೊರತು ಅವಳಿಗಂತೂ ಇವತ್ತವರೆಗೂ ಗಿಲ್ಟ್ ಫೀಲ್ ಇಲ್ಲ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು? ಅವತ್ತೇ ಸರ್ 19ನೇ ತಾರೀಕು ಸಂಜೆ ಗೊತ್ತಾಗಿದೆ ಸರ್ ನಮಗೆಲ್ಲ. ನಾವೆಲ್ಲ ಇಲ್ಲೇ ಇರೋದು, ನಾವೆಲ್ಲ ಫ್ರೆಂಡ್ಸ್ ಸಂಘಟನೆಗಳಿಂದ ಎಲ್ಲ ಬಂದು ಈ ಥರ ಪ್ರಾಬ್ಲಮ್ ಇದೆ, ತಲೆ ಸರಿಯಿಲ್ಲ ಅಂತ ಹೇಳ್ತಾರೆ ತಾಯಿ. ಅವಳಿಗೆ ತಲೆ ಸರಿ ಇಲ್ಲ ಅಂತಲ್ಲ ಸರ್. ಮಗು ಅವತ್ತು ನಮ್ಗೇನು ಹೇಳಿಲ್ಲ, ಮಗು ನಾರ್ಮಲ್ ಆಗಿದೆ ಅಂತ ಹೇಳಿದ್ದು. ಇವಾಗ ನೋಡಿದ್ರೆ ಮಗು ಪಿಡಿಸಿದೆ ಅದಿದೆ ಅಂತ ಈಗ 101 ಸ್ಟೇಟ್ಮೆಂಟ್ ಆ ಮಗು ಮೇಲೆ ಹೇಳ್ತಿದ್ದಾಳಲ್ಲ. ಇವಳಿಗೆಲ್ಲ ಕರೆಕ್ಟಾಗಿದೆಯಾ? ಆಡ್ಕೊಂಡು ಊಟ ಮಾಡೋ ಮಗುಗೆ ಅಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟಿರೋದಲ್ದೇನೆ ಮಗುಗೇನೆ ಅದು ಇದು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಸರ್. ಅದೇನು ಅಂತ ನೀವೇ ಇದು ಮಾಡಬೇಕು ಸರ್.